ಹಾಯ್. ಲೈಫಲ್ಲಿ ಹೀಗೆ ಅಲ್ವಾ, ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ. ನಾವು ಅಂದ್ಕೊಂಡಾಗೆಲ್ಲ ಲೈಫಲ್ಲಿ ಆಗಿಬಿಟ್ರೆ ನಾವು ದೇವ್ರಾಗ್ಬಿಡ್ತೀವಿ. ಸೊ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಎಲ್ಲದಕ್ಕೂ ಪೇಷನ್ಸ್ ಇರಬೇಕು. ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಓ ಕ್ರೇಜ್. ಚಿತ್ರದುರ್ಗ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾವು ಎಂಟ್ರ್ ಆಗಿದ್ದೀವಿ ಅಂತಂದರೆ ಈ ಥರ. ಸೊ ಇದೊಂದು ಪ್ಲೇಸ್ ಇದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರ್ತೀನಿ ಈ ಥರ ಪ್ಲೇಸ್ನ. ಸೊ ನಿಮಗೂ ತೋರಿಸ್ತೀನಿ ನೋಡಿ. ನಾವು ಹಿಂಗೆ ಬಂದಿದೆ. ಸೊ ಇಲ್ಲಿ ಬಂದು ಹಿಂಗೆ ನೋಡಿದ್ರೆ ಫುಲ್ಲು ವಾಟರು. ಸೊ ವಾಟರ್ ಮತ್ತು ಕ್ಲೌಡ್ ಎರಡು ಮಿಕ್ಸ್ ಆಗಿರೋ ಥರ ಕಾಣುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ವಿಂಡ್ ಎನರ್ಜಿ ಟನಲ್ ಇದೆ. ಬನ್ನಿ ಎಂಟ್ರ್ ಆಗೋಣ ಟನಲ್ ಒಳಗಡೆ. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ಟನಲ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಸೂಪರ್ ಸೂಪರ್ ಅಂದ್ಕೊಳ್ಳಿ. ಫಸ್ಟ್ ಟೈಮ್ ಬ್ರೋ, ಒಂಥರ ಡಿಫ್ರೆಂಟ್ ಫೀಲು. ಮೋಡ, ವಾಟರು ಎಲ್ಲ ಎರಡು ಒಂದೇ ಅಂತ ಅನ್ನಿಸ್ತೈತೆ ನಮಗೆ. ಆ್ಯಕ್ಚುಲಿ ಏನು ಹೇಳ್ತಾರಲ್ಲ, ಮಿಕ್ಸ್ ಆಫ್ ಬ್ಯೂಟಿ ಅಂತ, ಆ ಥರ ಎರಡು ಮಿಕ್ಸ್ ಆಗಿಬಿಟ್ಟಿತ್ತು. ಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ಬ್ಯಾಕ್ ಟು ರೈಡ್. ಇವಾಗ ಪಂಚರ್ ಹಾಕ್ಸ್ಕೊಂಡು ಗುರು ಆಲ್ಮೋಸ್ಟ್ ಟೈಮೇ ಆಗೋಯ್ತು. ಇವಾಗ 8 o'clock ಆಗೋಯ್ತು. ಪ್ಲೇಸಲ್ಲಿ ಇರಬೇಕು ಅಂತ ಅಂದ್ಕೊಂಡ್ವಿ ಡೆಸ್ಟಿನೇಲಿ, ಬಟ್ ಆಗಿಲ್ಲ. ಬಟ್ ಇಟ್ಸ್ ಓಕೆ. ಲೈಫಲ್ಲಿ ಹೀಗೆ ಅಲ್ವಾ, ನಾವು ಅಂದ್ಕೊಂಡಿದ್ದು ಏನೂ ಆಗಲ್ಲ. ನಾನು ಆ್ಯಕ್ಚುಲಾಗಿ ಏನು ಗೊತ್ತಾ, ನಾನು ಸಮ್ಟೈಮ್ಸ್ ಡಿಮೋಟಿವೇಟ್ ಆಗ್ತಾಯಿದ್ದೆ. ಸೊ ಅವಾಗ ನಮ್ಮ ಆಫೀಸಲ್ಲಿ ಒಬ್ಬರು ಲೀಡರ್ ಇದ್ದಾರೆ. ಸೊ ಅವತ್ತು ನಾನು ಮಾತಾಡಿದೆ, ಸೊ ಈ ಥರ ಆಗ್ತಾಯಿದೆ, ಎಂತ ಮಾಡೋದು, ಲೈಫಲ್ಲಿ ಏನೂ ಆಗ್ತಾಯಿಲ್ಲ ಅಂದ್ಕೊಂಡಂಗೆ ಅಂತ. ಅವಾಗ ನಂಗೆ ಒಂದೇ ಹೇಳಿದ್ದು, ನಾವು ಅಂದ್ಕೊಂಡಾಗೆಲ್ಲ ಲೈಫಲ್ಲಿ ಆಗಿಬಿಟ್ರೆ ನಾವು ದೇವ್ರಾಗ್ಬಿಡ್ತೀವಿ. ಸೊ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಎಲ್ಲದಕ್ಕೂ ಪೇಷನ್ಸ್ ಇರಬೇಕು, ಎಲ್ಲದಕ್ಕೂ ಕಾಯಬೇಕು. ಸೊ ನೀನು ಮಾಡೋ ಕೆಲಸದಲ್ಲಿ ಹಾರ್ಡ್ ವರ್ಕ್ ಇದೆ, ಡಿಸಿಪ್ಲಿನ್ ಇದೆ, ಪೇಷನ್ಸ್ ಇದೆ ಅಂತಂದರೆ ನೀನು ಖಂಡಿತ ನೀನು ಅಂದ್ಕೊಂಡಿದ್ದು ಆಗುತ್ತೆ. ಬಟ್ ಇಮಿಡಿಯೇಟಾಗಿ ಆಗಲ್ಲ, ಬಟ್ ಒನ್ ಟೈಮಲ್ಲಿ ಆಗುತ್ತೆ. ಸೊ ಪೇಷನ್ಸಾಗಿ ವೆಯ್ಟ್ ಮಾಡು ಅಂತ ಹೇಳಿದ್ರು. ಸೊ ಹಾಗೇ ನೋಡಿ, ನಾವು 1 ಅವರಿಂದ ಟ್ರೈ ಮಾಡ್ತಾಯಿದ್ವಿ. ಸೊ ಒಳ್ಳೆ ಪಂಚರ್ ಶಾಪ್ ಸಿಕ್ತು, ನೀಟಾಗಿ ಪಂಚರ್ ಹಾಕ್ಕೊಟ್ರು. ಚಿತ್ರದುರ್ಗ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾವು ಎಂಟ್ರ್ ಆಗಿದ್ದೀವಿ ಅಂತಂದರೆ ಈ ಥರ ನಿಮಗೆ ಫ್ಯಾನ್ ಕಾಣುತ್ತೆ. ಇದು ಆ್ಯಕ್ಚುಲಿ ವಿಂಡ್ ಎನರ್ಜಿ. ನಾವು ಸ್ಕೂಲಲ್ಲಿದ್ದಾಗ ಟ್ರಿಪ್ಪಿಗೆ ಬಂದಿದ್ವಿ ಚಿತ್ರದುರ್ಗಕ್ಕೆ. ಸೊ ಅವಾಗ ನೋಡಿದ್ದು, ಅಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ. ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ಕಾಣದೆ. ಇವಾಗ ಒಂದು ಶಾರ್ಟ್ ಬ್ರೇಕ್ ಕೊಟ್ಟಿದ್ದೀವಿ. ಸೊ ಮತ್ತೆ ಹೊಡ್ತಾ ಇದ್ದೀವಿ. ಸೊ ಇವಾಗ ಪಂಚರ್ ಆಗಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನಾವು ಡೆಸ್ಟಿನೇಷನ್ಗೆ ಹೋಗ್ಬಿಡ್ತಾಯಿದ್ವಿ. ಸೊ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಕೆಲವೊಬ್ರು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಗಾಯ್ಸ್, ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಓ ಕ್ರೇಜಿ. ಇದು ಇವಾಗ ನಾವು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತೀವಿ. ಸೊ ಇದೊಂದು ಪ್ಲೇಸ್ ಇದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರ್ತೀನಿ ಈ ಥರ ಪ್ಲೇಸ್ನ. ಸೊ ನಿಮಗೂ ತೋರಿಸ್ತೀನಿ ನೋಡಿ. ನಾವು ಹಿಂಗೆ ಬಂದಿದ್ದು ಆ್ಯಕ್ಚುಲಿ. ಸೊ ಇಲ್ಲಿ ಬಂದು ಹಿಂಗೆ ನೋಡಿದ್ರೆ ಫುಲ್ಲು ವಾಟರು. ಸೊ ವಾಟರ್ ಮತ್ತು ಕ್ಲೌಡ್ ಎರಡು ಮಿಕ್ಸ್ ಆಗಿರೋ ಥರ ಕಾಣುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ವಿಂಡ್ ಎನರ್ಜಿ ಇದಾಕಿದ್ದಾರೆ. ಸೊ ನೆಕ್ಸ್ಟ್ ಟನಲ್ ಇದೆ. ಬನ್ನಿ ಹೋಗೋಣ. ಇವಾಗ ಮುಂದೆ ಒಂದು ಟನಲ್ ಇದೆ. ಸೊ ಟನಲ್ ಕ್ರಾಸ್ ಮಾಡಿ ನೆಕ್ಸ್ಟ್ ಪ್ಲೇಸ್ ಎಲ್ಲಿನ ತೋರಿಸ್ತೀವಿ. ಇಲ್ಲಿರೋರೆಲ್ಲ ತುಂಬ ಲಕ್ಕಿ ಗುರು. ಹೆಂಗಿದೆ ಪ್ಲೇಸ್, ಇದೆಲ್ಲ ಕ್ರೇಜಿಯಾಗಿದೆ. ಬನ್ನಿ ಎಂಟ್ರ್ ಆಗೋಣ ಟನಲ್ ಒಳಗಡೆ. ಸೊ ಹೇಗಿರುತ್ತೆ ನೋಡೋಣ. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ. ಗುರು ಟನಲ್ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀವಿ. ಸೂಪರ್ ಸೂಪರ್ ಅಂದ್ಕೊಳ್ಳಿ. ಫಸ್ಟ್ ಟೈಮ್ ಬ್ರೋ, ಒಂಥರ ಡಿಫ್ರೆಂಟ್ ಫೀಲು. ಗುರು ಒಳಗಡೆ ಫುಲ್ ಕೂಲ್ ಇದೆ. ಆ್ಯಕ್ಚುಲಿ ಏನಕ್ಕೆ ಅಂತಂದರೆ ಇದು ಆ್ಯಕ್ಚುಲಿ ಮೌಂಟೇನ್ ಒಳಗಡೆ ಕೊಡ್ದಿರೋದು. ಸೊ ಅದಕ್ಕೋಸ್ಕರ ಒಳಗಡೆ ಫುಲ್ ಕೂಲ್ ಇದೆ. ಆಚೆ ಬಂದರೆ ಫುಲ್ ಹಾಟ್ ಇದೆ, ಬಟ್ ಒಳಗಡೆ ಕೂಲ್ ಇದೆ ಆ್ಯಕ್ಚುಲಿ. ಸೊ ಕ್ರೇಜಿ 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 ಗುರು. ಇವಾಗ ನಮ್ಮದು ಪ್ಲ್ಯಾನ್ ಬಂದು ಆ್ಯಕ್ಚುಲಿ ಏನಂತಂದರೆ, ತುಂಗಭದ್ರಾ ಡ್ಯಾಮ್ ಇದೆ ನೋಡಿ. ಸೊ ಅಲ್ಲೇ ಹೋಗ್ಬೇಕು ಅಂದಿರೋದು ಪ್ಲ್ಯಾನು. ಸೊ ಆದರೆ ಇವಾಗ ಹೊಸಪೇಟೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ತುಂಗಭದ್ರಾ ಡ್ಯಾಮ್ಗೆ ಹೋಗ್ತೀವಿ ಆಗಿತ್ತು. ಏನಕ್ಕೆ ಅಂತಂದರೆ ಅದು ಆ್ಯಕ್ಚುಲಿ ಅದು ಮೋಡ, ವಾಟರು ಎಲ್ಲ ಎರಡು ಒಂದೇ ಅಂತ ಅನ್ನಿಸ್ತೈತೆ ನಮಗೆ. ಆ್ಯಕ್ಚುಲಿ ಏನು ಹೇಳ್ತಾರಲ್ಲ, ಮಿಕ್ಸ್ ಆಫ್ ಬ್ಯೂಟಿ ಅಂತ, ಆ ಥರ ಎರಡು ಮಿಕ್ಸ್ ಆಗಿಬಿಟ್ಟಿತ್ತು. ಸೊ
ಈ ಕಡೆ ಬಂದರೆ ಮೌಂಟೇನು, ಆ ಕಡೆ ಬಂದರೆ ಡ್ಯಾಮ್ ವಾಟರು, ಈ ಕಡೆ ರೋಡು ಕ್ರೇಜಿಯಾಗಿತ್ತು ಆ್ಯಕ್ಚುಲಿ. ಇಷ್ಟು ದೂರ ಟ್ರಾವೆಲ್ ಮಾಡಿದಾಗ ಈ ಥರ ಒಳ್ಳೊಳ್ಳೆ ಪ್ಲೇಸ್ ಬಂದಾಗ ನಾವು ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಆವಾಗ ಒಂದು ವರ್ತ್ ಇರುತ್ತೆ ನಾವು ಬಂದಿರೋದಕ್ಕೂ. ಸುಮ್ಮನೆ ಬಂದು ಓದುವ ಅಂತ ಇದ್ರೆ ಚೆನ್ನಾಗಿರಲ್ಲ. ಪ್ಲೇಸಿಗೆ ಬಂದಾಗ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು. ಆವಾಗ ಒಂದು ಫೀಲ್ ಇರುತ್ತೆ, ಒಂದು ಖುಷಿ ಇರುತ್ತೆ. ಸೊ ಗುರು ಏನೋ ಮಿಸ್ ಆಯಿತು ಅನಿಸುತ್ತೆ. ಸೊ ಏನೋ ಕನ್ಫ್ಯೂಷನ್ ಆಗಿದೆ, ಮ್ಯಾಪ್ ಉಲ್ಟಾ ತೋರಿಸ್ತಾ ಇದೆ. ಸೊ ಕರೆಕ್ಟ್ ಇರಬೇಕು, ಹೋಗ್ತಾ ಇದ್ದಾರೆಲ್ಲ, ನಾವು ಹೋಗೋಣ. ನೋಡ್ಬೋದು ನೀವು ಮುಂದೆ ಒಂದು ಒಳ್ಳೆ ಬೆಟ್ಟ ಕಾಣ್ತಾ ಇದೆ, ಫುಲ್ ನೇಚರು. ನಾವು ಬೆಂಗಳೂರಲ್ಲಿ ಒಂದು ಹೆಜ್ಜೆಗೂ ಬಿಲ್ಡಿಂಗ್ಸ್ಗಳು ಸಿಗ್ತವೆ, ಇಲ್ಲಿ ನೋಡಿದ್ರೆ ಒಳ್ಳೆ ವೆದರು ಸೂಪರಾಗಿದೆ. 10-15 ಆಗಿದೆ, ತುಂಬ ಬಿಸಿಲಿದೆ. ಬಟ್ ಆದರೆ ವೆದರ್ ಕೂಲ್ ಇದೆ. ಏನಕ್ಕೆ ಅಂದರೆ ಸುತ್ತಮುತ್ತ ಫಾರೆಸ್ಟ್ ಇದೆ. ಸೊ ಅದಕ್ಕೋಸ್ಕರ ವೆದರ್ ಕೂಲ್ ಇದೆ. ತುಂಗಭದ್ರಾ ಡ್ಯಾಮ್ದು ನೀರಿದೆ, ಸೊ ಅದಕ್ಕೋಸ್ಕರ ಕೂಲ್ ಅನಿಸುತ್ತೆ ವೆದರು. ಏನೋ ಮಿಸ್ ಆಗಿದೆ ರೋಡ್ ಆ್ಯಕ್ಚುಲಿ. ಸೊ ಅವರು ಫೈಂಡ್ ಔಟ್ ಮಾಡ್ತಾಯಿದ್ದಾರೆ. ಸೊ ನಾವು ಜಸ್ಟ್ ಫಾಲೋ ಮಾಡಿದ್ರೆ ಸಾಕು, ನಮ್ಮ ತಲೆ ಏನು ಓಡಿಸೋದು ಬೇಡ. ಇಲ್ಲಿ ಅವ್ರು ರಾತ್ರಿ 2 ಗಂಟೆ ರೈಡ್ ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಒಂದು ಸ್ವಲ್ಪ ಫೀಲ್ ಅನಿಸ್ತು. ಏನಕ್ಕೆ ಅಂತಂದರೆ ನೋಡಿದ್ವಲ್ಲ ವಾಟರು, ಟನಲ್ಲು, ಸೊ ಒಂಥರ ಖುಷಿ ಅನಿಸ್ತು. ಆ್ಯಕ್ಚುಲಿ ಇವೆಲ್ಲ ನಾವು ನೋಡಿರಲಿಲ್ಲ. ನೋಡ್ಬೋದು ನೀವು ಮ್ಯಾಪಲ್ಲಿ ಕಾಣ್ತಾ ಇರ್ಬೋದೇನೋ ನೋಡಿ, ಇಲ್ಲೆಲ್ಲ ಫಾರೆಸ್ಟು, ಇಲ್ಲೆಲ್ಲ ನೀರಿದೆ. ಇಲ್ಲಿ ಏನಂತಂದರೆ ಕಾರ್ಗಳೆಲ್ಲ ಕಮ್ಮಿ. ನಾನು ನೋಡ್ದಂಗೆ ಬರೀ ಹೆವಿ ಲೋಡೆಡ್ ವೆಹಿಕಲ್ಸ್ ಬರುತ್ತಲ್ಲ, ಟ್ರಕ್ಸು, ಅದೇ ತುಂಬಾ ಇದೆ. ನಮಗೆ ರೋಡ್ ಗೊತ್ತಾಗ್ತಾ ಇಲ್ವೋ ಇಲ್ಲ ಏನಂತ ಗೊತ್ತಿಲ್ಲ. ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ ಟೀಮ್ಮೇಟ್ಸು. ಹೊಸಪೇಟೆಗೆ ಯೂಟರ್ನ್ ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಮೇ ಬಿ ಯೂಟರ್ನ್ ಮಾಡಬೇಕೇನೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಅವ್ರು ಹೇಳ್ದಂಗೆ ಕೇಳಿದ್ರೆ ಸಾಕಷ್ಟೆ. ಏನು ವಿಷಯ ಅಂತಂದರೆ, ಸೊ ನಮ್ಗೆ ಯಾರೋ ಪರಿಚಯ ಇದ್ದಾರೆ ಇಲ್ಲಿ, ಅವ್ರು ಕಾಲ್ ಮಾಡಿದ್ದೀವಿ. ಅವ್ರು ಈ ಕಡೆ ಬರೋಕ್ಕೆ ಹೇಳಿದ್ದಾರೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಇದು 1 ವೇನಾ 2 ವೇನಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಮೈ ಮೇಲೆ ಬರ್ತಾಯಿದ್ದಾರೆ. ಇಲ್ಲಿ ನೋಡಿ ಸಿದ್ದವರು ಒಂದು ದೋಸೆ ಒಬ್ಬರು ತಿಂತಾ ಇದ್ದಾರೆ. ಇಲ್ಲಿ ನಮ್ಮ ಅನಿಲ್ ಮುಂದೆ ಅವ್ರ ತಮ್ಮ ನಾಗವರು ಒಂದು ಬಾಗಲಕೋಟೆಯಿಂದ ರೈಫಲ್ ಸ್ಕೂಲ್ ಅಂತೆ. ಆ್ಯಕ್ಚುಲಿ ಅವ್ರು ಟ್ರಿಪ್ಪಿಗೆ ಬಂದಿದ್ದರು. ಸೊ ನಮ್ಮನ್ನ ನೋಡಿ ಅವ್ರು ಫುಲ್ ಖುಷಿ ಆದರು ಆ್ಯಕ್ಚುಲಿ. ಸೊ ಮಾತಾಡ್ಸಿದ್ರು, ಸ್ವಲ್ಪ ಜನ ಫಾಲೋನು ಮಾಡಿಕೊಂಡ್ರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ. ಸೊ ಅವ್ರಿಗೆ ಹೇಳಿದ್ದೀನಿ ನಿಮ್ಮ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ ಅಂತ. ಸೊ ಮಿಸ್ ಮಾಡಲ್ಲ. ಸೊ ಎಲ್ಲರ ಕ್ಲಿಪ್ಸು ಹಾಕಿ ಹಾಕ್ತೀನಿ. ಸರಿ, ಬಾಯ್.